ಘಟ್ಟದಲ್ಲಿ ಸಣಸಾಟವನ್ನು ಮಾಡ್ತಾ ಇದೆ. ಮೊದಲ ಚೆಂಡು ಅತಿಕ್ರಮ ಓಟಗಳ ಮುಖಾಂತರವಾಗಿ ಖಾತೆ ಆರಂಭವನ್ನು ಪಡ್ಕೊಳ್ತಾ ಇದೆ. ಫರ್ಹಾನ್ ಮೊದಲ ಚೆಂಡಿನಲ್ಲಿ ಅತಿಕ್ರಮ ಓಟಗಳ ಮುಖಾಂತರವಾಗಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ನಿರಂಜನ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಆಟಗಾರ. ಮತ್ತೊಂದೆಡ ಭಂಡಾರಿ ಬಹಳ ಶೋಧ ಬರ್ತಾ ಫುಲ್ ಶಾಟ್ ಲಾಂಗ್ ಲೆಗ್ ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. 4 ಓಟಗಳ ಮುಖಾಂತರವಾಗಿ ಖಾತೆ ಆರಂಭವನ್ನು ಪಡ್ಕೊಳ್ತಾ ಇದೆ. ಬೆಳಗಿನ ಅವಧಿಯಲ್ಲಿ ಸ್ವಲ್ಪ ಮಟ್ಟಿಗೆ ಲಯನ್ಸ್ ಕೂಡ ಟಾಸ್ ಜಯವನ್ನು ದಾಖಲಿಸಿ ಕ್ಷೇತ್ರರಕ್ಷಣೆ ಮಾಡಿತ್ತು. ಅಥರ್ವದ ಆಟಗಾರರು 74 ಓಟವನ್ನು ದಾಖಲಿಸಿದ್ರ. ಆ ಬಳಿಕ ಹರಿಹರ ಕೂಡ ನ್ಯಾಶ್ ವಿರುದ್ಧವಾಗಿ ಟಾಸ್ ಜಯವನ್ನು ದಾಖಲಿಸಿ ಕ್ಷೇತ್ರರಕ್ಷಣೆ ಮಾಡಿದ್ರು. ಅಲ್ಲಿ ನ್ಯಾಶ್ ಬೆಂಗಳೂರಿನ ತಂಡ 102 ಓಟವನ್ನು ದಾಖಲಿಸಿದ್ದಾರೆ. ಇಲ್ಲಿ ಸಹರಾ ಫೇಮಸ್ ಕೊಡಗು ಕ್ಷೇತ್ರರಕ್ಷಣೆ ಆಯ್ದುಕೊಳ್ತಾ ಇದ್ದಾರೆ. ಫ್ರೆಂಡ್ಸ್ ಆರ್ಭಟ ಆರಂಭವನ್ನು ಕಾಣ್ತಾ ಇದೆ. ನಿರಂಜನ್ ದಂಡಿನ ಮುಖಾಂತರವಾಗಿ ತಡ ಮೊತ್ತ 11 ಮುಕ್ತಾಯದ 12 ಮುಕ್ತಾಯದ 2 ಚೆಂಡುಗಳ ಬಳಿಕ 1 ಚೆಂಡುಗಳ ಬಳಿಕ 12 ಓಟಗಳು. ಓಟಗಳು ಸುಲಭವಾಗಿ ದಾಖಲಾತಿಯನ್ನು ಕಾಣ್ತಾ ಇದೆ. ಯಶಸ್ವಿ ಸಂಘಟಕ ಚಾಣಾಕ್ಷ ಹೋರಾಟಗಾರ ಜಯಪ್ರಕಾಶ್ ಗೌಡೊಂದು ಹಿರಿತನದಲ್ಲಿ ಸಾಗ್ತಾ ಇರ್ತಕ್ಕಂಥ 18ನೇ ಬಾರಿಯ ಪಂದ್ಯಾಕೂಟ. ಅಂತಿಮ ದಿನದ ಪಂದ್ಯಗಳು ಪ್ರಾಮುಖ್ಯ ಹೋರಾಟಗಳ ಮುಂದುವರಿಕೆಯನ್ನು ಕಾಣ್ತಾ ಇದೆ ಜಿಲ್ಲಾ ಕ್ರೀಡಾಂಗಣದ ಭಾಗದಲ್ಲಿ. ಮತ್ತೆ ಫುಲ್ ಶಾಟ್ ಪ್ರಯತ್ನ ಕ್ಷಣಕಾಲ ಗಾಳಿಯಲ್ಲಿತ್ತು. ಫ್ರೀ ಹಿಟ್ ಲಾಭದ ಚೆಂಡು ಕೇವಲ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತಡ ಮೊತ್ತ 13. ತಾಟಿ ಮೊಟ್ಟಿ ಓಟವನ್ನು ದಾಖಲಿಸುವಂತಹ ಪ್ರಯತ್ನ. 1 ಓಟಗಳ ಸೇರ್ಪಡೆ. ತನ್ನ ಮೊತ್ತ ಕೂಡ 14ಕ್ಕೆ ಕ್ರಮಿಸ್ತಾ ಇದೆ. ಚಾಲ್ತಿಯ ಮೊದಲ ಓವರ್ನಲ್ಲಿ ಬಿರುಸಿನ ಆರಂಭವನ್ನು ದಾಖಲಿಸುವಂತಹ ಹಂತ. 1 ಸಿಕ್ಸರ್ 1 ಬೌಂಡ್ರಿ ಕೂಡ ನಿರಂಜನ ಲೆಫ್ಟಿ ಆಟಗಾರ ದಾಖಲಿಸಿದ್ರು. ಮೇಲಾಡದ ಪರಿಸ್ಥಿತಿಯಲ್ಲಿ ದಾವಣಗೆರೆ ಪಂದ್ಯಾಕೂಟದ ಮುಖಾಂತರವೇ ಪಂದ್ಯಾಟಗಳು ಆರಂಭವನ್ನು ಕಾಣ್ತಾ ಇತ್ತು. ಆದ್ರೆ ಈ ಋತುವಿನಲ್ಲಿ ಸ್ವಲ್ಪ ಮಟ್ಟಿಗೆ ಮುಂಚಿತವಾಗಿ ಕೆಲವೊಂದು ಪ್ರಾಮುಖ್ಯ ಪಂದ್ಯಾಟಗಳು ಆರಂಭವನ್ನು ಪಡ್ಕೊಂಡಿದೆ. ಕೋಲಾರದ ಜೈ ಭೀಮ್ ಟ್ರೋಫಿ ಆ ಪಂದ್ಯಾಟದಲ್ಲಿ ಜಾನ್ಸನ್ ಕುಂದಾಪುರದ ತಂಡ ಜಾನ್ಸನ್ ರಿಯಲ್ ಫೈಟರ್ಸ್ ಅನ್ನುವಂತ ರೂಪದಲ್ಲಿ ಪಂದ್ಯಾಟವನ್ನಲ್ಲಿ ಆಡಿ ಪ್ರಶಸ್ತಿಯನ್ನು ಪಡ್ಕೊಂಡಿದ್ರು. ಆ ಬಳಿಕ ಹಳೆನರಸೀಪುರದ ಜೈ ಭೀಮ್ ಪಂದ್ಯಾಕೂಟದಲ್ಲೂ ಕೂಡ ಫ್ರೆಂಡ್ಸ್ ಬೆಂಗಳೂರಿನ ತಂಡ ಪ್ರಶಸ್ತಿಯನ್ನು ಪಡ್ಕೊಂಡಿತ್ತು. ಆ ಬಳಿಕ ಉಡುಪಿ ದಕ್ಷಿಣ ಕನ್ನಡ ಪರಿಸ್ಥಿತಿಯಲ್ಲಿ 3 ವ್ಯವಸ್ಥಿತವಾಗಿರ್ತಕ್ಕಂತಹ ರಾಜ್ಯ ಮಟ್ಟದ ಪಂದ್ಯಾಟ ಮುಕ್ತಾಯವನ್ನು ಕಂಡಿತ್ತು. ಒಂದೆಡೆ ಎಪಿ ಟ್ರೋಫಿ, ಓಷಿಯನ್ ಟ್ರೋಫಿ, ಮಿಥುನ್ ರೈ ಟ್ರೋಫಿ 3 ಪ್ರಶಸ್ತಿಯನ್ನು ಗೆದ್ದಂತ ತಂಡ ಪಾಂಚಜನ್ಯ ಕೋಟ. ಇಲ್ಲಿ ನಾನಾ ಪಾಂಚಜನ್ಯ ಅಂತ ರೂಪದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ತಡ ಮೊತ್ತ 16. ಮೊದಲ ಓವರ್ನ ಚಾಲ್ತಿಯಲ್ಲಿ ಹೋದರೆ ಆಘಾತವಿಲ್ಲದೊಂದು ಅತ್ಯುತ್ತಮ ಆರಂಭವನ್ನು ದಾಖಲಿಸಿ ಆಡ್ತಕ್ಕಂಥ ಫ್ರೆಂಡ್ಸ್ ಬೆಂಗಳೂರು. ಒಂದು ಓಟಗಳ ಸೇರ್ಪಡೆ. ತಡ ಮೊತ್ತ 17ಕ್ಕೆ ಕ್ರಮಿಸ್ತಾ ಇದೆ. 17. ಪವರ್ ಪ್ಲೇಯ ಮೊದಲ 6 ಚೆಂಡುಗಳ ಮುಕ್ತಾಯಕ್ಕೆ 17 ಓಟಗಳು. ಈ ರೀತಿಯ ಲೆಕ್ಕಾಚಾರದ ಓಟಗಳ ದಾಖಲಾತಿಯನ್ನು ಕಂಡ್ರು ಕೂಡ 75-80 100ರ ಆಸುಪಾಸಿಗೆ ಓಟವನ್ನು ದಾಖಲಿಸಬಲ್ಲಂತ ಸಾಮರ್ಥ್ಯದ ಪಂದ್ಯ.
ಹೊಸ ಬೌಲರ್ ಮೋಹನ. ಮೊತ್ತ 18 ಓಟುಗಳು, 17 ಓಟುಗಳು, 17 ಫಾರ್ ನ ಲಾಸ್. ರಿವರ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ. ನಿರಂಜನ್ ದಾಂಡಿನ ಮತ್ತೊಂದು ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇದೆ. ತನ್ನ ಮೊತ್ತ 21 ಓಟುಗಳು. ಸುಲಭವಾಗಿ ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ಫ್ರೆಂಡ್ಸ್ ಬೆಂಗಳೂರಿನ ತಂಡ. 2 ವರ್ಷಗಳ ಹಿಂಭಾಗದಲ್ಲಿ 49 ತಂಡಗಳನ್ನು ಒಟ್ಟಾಯಿಸಿಕೊಂಡು ಶುಲ್ಕರಹಿತವಾಗಿರ್ತಕ್ಕಂಥ ಒಂದು ಐತಿಹಾಸಿಕ ದಾಖಲೆಯ ಪಂದ್ಯಾಟವನ್ನು ರೇಣುಗೌಡರು ನಡೆಸಿದ್ರು. ಮುಂದಿನ ಜನವರಿ ಅಂತಿಮ ಹಂತದಲ್ಲಿ ಮತ್ತೊಂದು ವ್ಯವಸ್ಥಿತ ಕ್ರೀಡಾಕೂಟವನ್ನು ಆಯೋಜಿಸುವಂತಹ ಇರಾದೆಯಲ್ಲಿದ್ದಾರೆ. ಹೊದ್ದರಿ ಆಘಾತವನ್ನು ಕಾಣ್ತಾ ಇದೆ. ಮೊದಲ ವಿಕೆಟ್ ರೂಪದಲ್ಲಿ ನಿರಂಜನ್ ಹೊದ್ದರಿ ಆಘಾತವನ್ನು ಕಂಡುಕೊಂಡು ಒಂದು ಸಿಕ್ಸರ್, 2 ಬೌಂಡ್ರಿಯನ್ನು ದಾಖಲಿಸಿರ್ತಕ್ಕಂಥ ನಿರಂಜನ್ ಆಟ ಇವಾಗ ಮುಕ್ತಾಯವನ್ನು ಕಾಣ್ತಾ ಇದೆ. ತನ್ನ ಮೊತ್ತ 21 ಓಟುಗಳು. ಹೊಸ ಆಟಗಾರ ನಾಗ ಗಿಳಿಯಾರು. ಫೆಬ್ರವರಿ ಅಂತಿಮ ಹಂತದಲ್ಲಿ ಗಿಳಿಯಾರು ಶಾಲಾ ಮೈದಾನದ ಒಳಭಾಗದಲ್ಲಿ ಮತ್ತೊಂದು ಸೂಪರ್ 6 ಪಂದ್ಯಾಟವನ್ನು ಆಯೋಜಿಸುವಂತ ಪ್ರವರ್ತಕ. ವಿಜಯ್ ತಂಡ 2 ಲಕ್ಷಗಳು, ರನ್ನರ್ಸ್ ಅಪ್ ತಂಡ 1 ಲಕ್ಷ. ಸರ್ವಶ್ರೇಷ್ಠ ಆಟಗಾರರಿಗೆ ದ್ವಿಚಕ್ರ ವಾಹನ. ಇದೆಲ್ಲವೂ ಸೀಸನ್ 2ರ ಪುನೀತ್ ರಾಜ್ಕುಮಾರ್ ಪಂದ್ಯಾಕೂಟದಲ್ಲಿ ಸೂಪರ್ 6 ಪಂದ್ಯಾಕೂಟಕ್ಕಾಗಿ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ಮೋಹನ್ ಮತ್ತೆ 4ನೇ ಬಾರಿ. ಈಗಾಗಲೇ ಫ್ರೀ ಕ್ವಾರ್ಟರ್ ಫೈನಲ್ ಪಂದ್ಯ, ಕ್ವಾರ್ಟರ್ ಫೈನಲ್ ಪಂದ್ಯ, ಸೆಮಿಫೈನಲ್ ಹಾಗೂ ಫೈನಲ್ ಪಂದ್ಯಕ್ಕೆ ಎಲ್ಲಾ ಪಂದ್ಯಕ್ಕೂ ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿ 1,000 ಒಂದು ಬಹುಮಾನವನ್ನು ನಾಜೀಂ ಖಾನ್ ಅವರು ನೀಡಿರ್ತಾರೆ. ಅವರಿಗೆ ನಮ್ಮ ತುಂಬ ಸ್ವಾಗತ ಬಯಸ್ತೇನೆ. ಈಗಾಗಲೇ ಯಾರು ಕ್ವಾರ್ಟರ್ ಫೈನಲ್ಗೆ ಆ ಒಂದು ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನು ಪಡೆದುಕೊಂಡಿಲ್ಲೋ, ಫ್ರೀ ಕ್ವಾರ್ಟರ್ ಫೈನಲ್ ಬಂದಾಗ ಒಂದು ಪ್ರಶಸ್ತಿಯನ್ನು ನೀಡಲಾಗುವುದು. ಮತ್ತೆ ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಒಂದು ಆತ್ಮವಿಶ್ವಾಸದಿಂದ ಅಂಗಣಕ್ಕೆ ಎಂಟ್ರಿಯನ್ನು ದಾಖಲಿಸಿರ್ತಕ್ಕಂಥ ನಾಗ ಇಲ್ಲೇ ಹೋದರೆ ಒಪ್ಪಿಸ್ತಾ ಇದ್ದಾರೆ 2ನೇ ವಿಕೆಟ್ ರೂಪದಲ್ಲಿ. ಅದು ಹಂತಲ ಬಿರುಸಿನ ಆರಂಭವನ್ನು ಪಡ್ಕೊಂಡಂತ ಫ್ರೆಂಡ್ಸ್ ಬೆಂಗಳೂರಿನ ತಂಡ ಪ್ರಸ್ತುತ ಪರಿಸ್ಥಿತಿಯಲ್ಲಿ 21ಕ್ಕೆ 2ನೇ ಆಘಾತವನ್ನು ಕಾಣ್ತಾ ಇದೆ. ಹೊಸ ಆಟಗಾರ ನಸು ಅಂಕಣಕ್ಕೆ ಬರ್ತಾ ಇರ್ತಕ್ಕಂಥ ಮತ್ತೋರ್ವ ಅನುಭವಿ ಆಟಗಾರ. ಇನ್ನು ಕೂಡ ಭಂಡಾರಿ ನಿರೀಕ್ಷಿತ ಆಟವರ ದಾಂಡಿನ ಮುಖಾಂತರವಾಗಿ ಬಂದಿಲ್ಲ. ಕೇವಲ 2 ಓಟದ ಮುಖಾಂತರವಾಗಿ ನಾನ್ ಸ್ಟ್ರೈಕರ್ಸ್ ವಿಭಾಗದಲ್ಲಿ ದಂಡನ್ನು ವಿಸ್ತರಿಸ್ತಾ ಇದ್ದಾರೆ. ಕೊನೆಯ ಚೆಂಡು, ಅಂತಿಮ ಒಂದೇ ಸೆತ. ಪವರ್ ಪ್ಲೇ ಹಂತಲೇ ಬಾಕಿ ಉಳಿತಾ ಇದೆ. ಸ್ಲೋವರ್ ಚೆಂಡು ಡಿಫೆಕ್ಷನ್ ಕವರ್ಸ್ ವಿಭಾಗದಲ್ಲಿ ಬಳಸುವಂತ ಹೊಡೆತ ಸೀಮಾ ರೇಖೆ ಅಂಚಿನಲ್ಲಿ ಅತ್ಯುತ್ತಮ ಕ್ಷೇತ್ರ ರಕ್ಷಣ ದಾಖಲಾತಿಯನ್ನು ಕಾಣ್ತಾ ಇದೆ. 2 ಓಟಗಳ ಸೇರ್ಪಡೆ ಮುಖಾಂತರ ತಡ ಮೊತ್ತ 23ಕ್ಕೆ ಕ್ರಮಿಸ್ತಾ ಇದೆ. 23. ಮೊದಲ 12 ಚೆಂಡುಗಳ ಮುಕ್ತಾಯದ ಬಳಿಕ 23 ಓಟುಗಳು. 2 ಪ್ರಮುಖ ಹೊದ್ದೆಗಳ ಆಘಾತದ ನಡುವೆ ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ ಫ್ರೆಂಡ್ಸ್ ಬೆಂಗಳೂರು ವರ್ಸಸ್ ಅಲ್ಲಪ್ಪ ಸಹರಾ ಫೇಮಸ್ ಕೊಡಗು. ಸಮಾಲೋಚನೆಗಳು ಮುಂದುವರಿಕೆಯನ್ನು ಕಾಣ್ತಾ ಇದೆ. ಇನ್ನು ಕೂಡ 30 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ಮೇಲಾಡದ ಪರಿಸ್ಥಿತಿಯಲ್ಲಿ 30 ಚೆಂಡು 30 ಓಟವನ್ನು ದಾಖಲಿಸಿದ್ರು ಕೂಡ 50+ ಬೌಂಡರಿ ಸಿಕ್ಸರ್ಗಳು ದಾಖಲಾತಿಯನ್ನು ಕಂಡ್ರೆ 60-70 ಓಟಗಳು ಕೂಡ ನಿಸ್ಸಂಶಯವಾಗಿ ಬರ್ತದೆ. 10ಕ್ಕಿಂತ ಮೇಲ್ಸರದಲ್ಲಿ 11-5 ಸೆರೆಯ ರನ್ ಧಾರಣೆಯನ್ನು ಕಾಯ್ದುಕೊಳ್ತಾ ಇರ್ತಕ್ಕಂಥ ತಂಡ.
ಹೊಸ ಬೌಲರ್ ಮತ್ತೆ ಫರ್ಹಾನ್. ಭಂಡಾರಿ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಆಟಗಾರ. ಬ್ಲಾಕ್ ಆಲ್ ಚೆಂಡು ಯಾರ್ಕರ್ಲಂತ ಎಸೆತ ಆಟಗಾರ ಏಕಾಗ್ರತೆಯನ್ನು ಪರೀಕ್ಷಿಸಬಲ್ಲಂತ ತ್ವರಿತಗತಿಯ ಚೆಂಡು, ಕ್ವಿಕರ್ ಡೆಲಿವರಿ, ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಭಂಡಾರಿ ಬಹಳಷ್ಟು ಅನುಭವಿ ಆಟಗಾರ, ರಕ್ಷಣಾತ್ಮಕ ಆಟಕ್ಕೆ ಮೊರೆ ಹೋಗ್ತಾ ಇದ್ದಾರೆ. ಡಾಟ್ ಬಾಲ್ ನ ಸೇರ್ಪಡೆ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಇವ ಆಟಗಾರರ ಫೇಮಸ್ ಕೊಡಗು, ಇಲ್ಲಿ ಸಹರಾ ಫೇಮಸ್ ಕೊಡಗು ಅನ್ನಂತ ರೂಪದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಕೊಡಗಿನ ಪರಿಸರದ ಆಡ್ತಾ ಇರ್ತಕ್ಕಂಥ ಏಕಮಾತ್ರ ತಂಡ. ಒಂದು ಓಟಗಳ ಸೇರ್ಪಡೆ, ತನ್ನ ಮೊತ್ತ 24. 24 ಓಟಗಳು ತನ್ನ ಮೊತ್ತ. ಚಾಲ್ತಿಯ 3ನೇ ಓವರ್ನಲ್ಲಿ ಪಂದ್ಯಾಟ ಮುಂದುವರಿಕೆಯನ್ನು ಕಾಣ್ತಾ ಇದೆ. ವೀರ ಯೋಧರ ನಾಡು ಕೊಡಗು. ಆ ಪರಿಸರದಿಂದ ನಾವು ಕಂಡ ಹಾಗೆ ಈ ರೀತಿಯ ಪಂದ್ಯಾಟದಲ್ಲ ಕೆಲವು ಆಟಗಾರರು ವಿರಳ ಆಟಗಾರರು ಯಶಸ್ಸನ್ನು ಕಂಡಂತ ನಿದರ್ಶನಗಳಿದೆ. ಮೇಲೊಡೆದ ಪರಿಸ್ಥಿತಿಯಲ್ಲಿ ಹಿಂದೆ ರಿಯಾಜ್ ಆ ಪರಿಸರದಿಂದ ಅತ್ಯುತ್ತಮ ಆಟವನ್ನು ಆಡ್ತಾ ಇದ್ರು. ಆ ಪರಿಸರದಿಂದ ಆಡಿರ್ತಕ್ಕಂಥ ಕೆಲವು ಆಟಗಾರರಲ್ಲಿ ಶಫಿ ರಾಜ್ಯದ ಕೆಲವು ಪ್ರಸಿದ್ಧ ತಂಡಗಳಿಗೆ ತಮ್ಮ ಸೇವೆಯನ್ನು ಕೊಟ್ಟಂತ ಆಟಗಾರ. ಇವತ್ತಿನ ದಿನಗಳಲ್ಲಿ ಆ ಪರಿಸರದಿಂದ ಯತೀಶ ಕೊಡಗು ಅತ್ಯುತ್ತಮ ರೀತಿ ಆಟವನ್ನು ಆಡ್ತಾ ಇರ್ತಕ್ಕಂಥ ಮತ್ತೋರು ಯುವ ಆಟಗಾರ. ಕ್ಷೇತ್ರಕ್ಷಣೆ ವೈಫಲ್ಯ, ಮತ್ತೆ ಶಾರ್ಟ್ ಆಗಿರ್ತಕ್ಕಂಥ ಚೆಂಡಿನ ಲಾಭವನ್ನು ಭಂಡಾರಿ ಪಡ್ಕೊಂಡ್ರು. 4 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ 29ಕ್ಕೆ ತಲುಪ್ತಾ ಇದೆ. 29. ಯತೀಶ ಕೊಡಗು ಇವತ್ತಿನ ದಿನಗಳಲ್ಲಿ ಪಾಂಚಜನ್ಯದ ಓರ್ವ ಅತ್ಯುತ್ತಮ ಆಟಗಾರನಾಗಿ ತಮ್ಮನ್ನು ತೊಡಗಿಸಿಕೊಳ್ತಾ ಇದ್ದಾರೆ. ಪ್ರಸ್ತುತ ಆ ಪರಿಸರದಿಂದ ಏಕಮಾತ್ರ ತಂಡವಾಗಿ ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ ಸಹರಾ ಫೇಮಸ್ ಕೊಡಗು ಪಂದ್ಯಾಟವನ್ನು ಆಡ್ತಾ ಇದೆ. ಲೀಗ್ ಹಂತದಲ್ಲಿ ಅತ್ಯುತ್ತಮ ಆಟವನ್ನು ತೋರ್ಪಡಿಸಿರ್ತಕ್ಕಂಥ ತಂಡ ಇವಾಗ ಫ್ರೀ ಕ್ವಾರ್ಟರ್ ಫೈನಲ್ ಪಂದ್ಯಾಟವನ್ನು ಆಡ್ತಾ ಇದೆ. ರಾಜ್ಯದ ಪ್ರಸಿದ್ಧ ತಂಡದ ವಿರುದ್ಧವಾಗಿ ತನ್ನ ಮೊತ್ತ ಕೂಡ 30 ಓಟಗಳು. ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ. ಎಕ್ಸ್ಟ್ರಾ ಕವರ್ಸ್ ಭಾಗದಲ್ಲಿ ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಒಂದು ಓಟಗಳ ಸೇರ್ಪಡೆ, ನೇರ ಗುರಿ ದಾಖಲಾತಿಯನ್ನು ಕಾಣ್ತಾ ಇದೆ. ಓವರ್ ಕೂಡ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಮುಕ್ತಾಯದ 3 ಓವರ್ಗಳ ಬಳಿಕ ತನ್ನ ಮೊತ್ತ 31. ಅಂತಿಮ 24 ಚೆಂಡುಗಳ ಆಟ ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಈ ರೀತಿಯ ಓಟಗಳು ಬಂದರೂ ಕೂಡ 70+, 70ಕ್ಕಿಂತ ಮೇಲ್ಸರದಲ್ಲಿ ಓಟ ದಾಖಲಾತಿಯನ್ನು ಕಾಣಬಲ್ಲಂತ ಒಂದು ಸಾಮರ್ಥ್ಯದ ಪಂದ್ಯ. ಆದ್ರೂ ಕೂಡ ಬಹಳಷ್ಟು ಅತ್ಯುತ್ತಮ ರೀತಿ ಒಂದು ಯುವ ಆಟಗಾರರು ಹೊಂದಿಕೊಂಡು ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ ಫೇಮಸ್ ಸಹರಾ ಕೊಡಗು ಇಲ್ಲಿ ಎಸೆತಗಾರರು ಮೇಲಾಟವನ್ನು ಮಾಡಿದರೆ ಮಾತ್ರ ಹೋರಾಟವನ್ನು ಜಾರಿಯಲ್ಲಿರಿಸಬಹುದಾಗಿದೆ. ಲೆಕ್ಕಾಚಾರ ತಪ್ಪಿದ್ರೆ ಒಂದು ಅತ್ಯುತ್ತಮ ತಂಡವಾಗಿ ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ ಫ್ರಾನ್ಸ್ ಬೆಂಗಳೂರು ತಂಡ ಮುಂದಿನ ಹಂತದ ಸಿದ್ಧತೆಯನ್ನು ಪಡ್ಕೊಳ್ತಾರೆ. ಮತ್ತೆ ಮೋಹನ ಈ ಹಿಂದಿನ ಓವರ್ನಲ್ಲಿ ನಾಗ ಮತ್ತು ನಿರಂಜನ್ 2 ಇಂಪಾರ್ಟೆಂಟ್ ವಿಕೆಟ್ ಅನ್ನು ಪಡ್ಕೊಂಡಂತ ಮೋಹನ್ ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಮತ್ತೆ ಮೋಹನ್
ನೆಟನೆರ ಹೊಡೆತ ತನ್ ಮೂಲಕ ಲಾಂಗ್ ಆಫ್ ಕಾಣ್ತಾ ಇದ್ದಾರೆ. ಕ್ಯಾಚ್ ಅಲ್ಲದೆ ಹೋದ್ರೂ ಕೂಡ ಬೌಂಡ್ರಿಯನ್ನು ಅಡ್ಡಾಯಿಸುವಂತ ಪ್ರಕ್ರಿಯೆ ಮಾತ್ರ ನಡೀತಾ ಇದೆ. ಅಂತಿಮ ಹಂತದಲ್ಲಿ ಚೆಂಡು ಸೀಮಾರಕ್ಕೆ ಹೊರಭಾಗ ಕ್ರಮಿಸ್ತಾ ಇದೆ. ತಡ ಮೊತ್ತ 35, 35. ಕ್ಷಣಕಾಲ ಗಾಳಿಯಲ್ಲಿತ್ತು. ಕೇವಲ ಒಂಟಿ ಓಟಗಳಿಗೆ ಅವಕಾಶಗಳು ಲಭಿಸ್ತಾ ಇದೆ. ತರ ಮೊತ್ತ 36ಕ್ಕೆ ತಲುಪ್ತಾ ಇದೆ. 4ನೇ ಓವರ್ನ ಚಾಲ್ತಿಯಲ್ಲಿ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ. ಅಂತಿಮ 3 ಚೆಂಡುಗಳು ಇನ್ನೂ ಕೂಡ ಬಾಕಿ ಉಳಿತಾ ಇದೆ ಓವರ್ನಲ್ಲಿ. ಬಹಳ ಶತವನದ ಹೊಡೆತ ಡೀಪ್ ಕವರ್ ಪಾಯಿಂಟ್ ಭಾಗದಲ್ಲಿ ಚೆಂಡು ಸೀಮಾರಕ್ಕೆ ಹೊರಭಾಗ ಕ್ರಮಿಸ್ತಾ ಇದೆ. ಭಂಡಾರಿ ದಾಂಡಿನ ಮತ್ತೊಂದು ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇದೆ. ಭಂಡಾರಿ ಬಹಳಷ್ಟು ಸ್ಥಿರತೆಯ ಒಂದು ಆಟವನ್ನು ಆಡ್ತಾ ಇದ್ದಾರೆ. ಬಿರುಸಿನ ಆಟವನ್ನು ಆಡವಲ್ಲಂತ ಆಟಗಾರ ಬಹಳಷ್ಟು ಲೆಕ್ಕಾಚಾರ ಮಾಡಿ ಆಟವನ್ನು ಮುಂದುವರಿಸ್ತಾ ಇದ್ದಾರೆ. 4 ಓಟಗಳ ಸೇರ್ಪಡೆ. ತಡ ಮೊತ್ತ 40 ಓಟಗಳು 40. ಅಂತಿಮ 2 ಚೆಂಡುಗಳು ಇನ್ನೂ ಕೂಡ ಬಾಕಿ ಉಳಿತಾ ಇದ್ದಾವೆ 4ನೇ ಓವರ್ನಲ್ಲಿ. ಅಲ್ಲಿ ಥರ್ಡ್ ಅಂಪೈರ್ ಸೂಚನೆ ಮೊರೆ ಹೋಗ್ತಾ ಇದ್ದಾರೆ. ಅಂತಿಮ ಹಂತದಲ್ಲಿ ವೈಟ್ ಬಾಲ್ ಅನ್ನುವಂತ ಸೂಚನೆ ರವಾನಿಸಿದ್ದಾರೆ. ಒಂದು ಓಟಗಳ ಸೇರ್ಪಡೆ. ತಡ ಮೊತ್ತ 41, 41. ಬೀಸುವಂತ ಪ್ರಯತ್ನ. ಕೇವಲ 1 ಓಟಗಳಿಗೆ ಅಷ್ಟೇ ಅವಕಾಶಗಳು ಲಭಿಸ್ತಾ ಇದೆ. ತಡ ಮೊತ್ತ 42 ಓಟಗಳು 4ನೇ ಓವರ್ ಚಾಲ್ತಿಯಲ್ಲಿ. ಅಂತಿಮ 1 ಚೆಂಡು ಮಾತ್ರ ಈ ಪರಿಸ್ಥಿತಿಯಲ್ಲಿ ಬಾಕಿ ಉಳಿತಾ ಇದೆ. ರಕ್ಷಣಾತ್ಮಕ ಆಟ. ಸ್ಲೋ ಓವರ್ ಚೆಂಡಿಗೆ ಬರೆ ಹೋಗ್ತಾ ಇದ್ದಾರೆ. ತಟ್ಟಿ ಮುಟ್ಟಿ ಸ್ಟ್ರೈಕ್ ಕೂಡ ರೊಟೇಟ್ ಮಾಡಿಕೊಂಡ್ರು. 1 ಓಟಗಳ ಸೇರ್ಪಡೆ ಮುಖಾಂತರವಾಗಿ. ತಡ ಮೊತ್ತ 43. ಮೊದಲ 4 ಓವರ್ಗಳ ಮುಕ್ತಾಯಕ್ಕೆ 43 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ಫ್ರೆಂಡ್ಸ್ ಬೆಂಗಳೂರಿನ ತಂಡ 3 ಬಾರಿ ಒಂದು ಕ್ರೀಡಾಕೂಟದಲ್ಲಿ ಫೈನಲ್ ಎಂಟ್ರಿಯನ್ನು ದಾಖಲಿಸಿರ್ತಕ್ಕಂಥ ತಂಡ. ಪಂದ್ಯಾಕೂಟದ ಅಂತಿಮ 2 ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯಗಳು ಏಕಕಾಲದಲ್ಲಿ 2 ಕ್ರೀಡಾಂಗಣದಲ್ಲಿ ಸಾಗ್ತಾ ಇದ್ದಾವೆ. ಒಂದೆಡ ಫ್ರೆಂಡ್ಸ್ ಬೆಂಗಳೂರು ಮತ್ತು ಸಹರಾ ಫೇಮಸ್ ಕೊಡಗು ಒಂದೆಡ ಆದ್ರೆ, ಮತ್ತೊಂದೆಡ ಅಭಿಮಾನಿ ಮೈಟಿ ವರ್ಸಸ್ ಡ್ರೀಮ್ 11 ಚೆನ್ನೈ. ಈ ಪಂದ್ಯ ಮುಕ್ತಾಯವಾದ ಬಳಿಕ 8ರ ಘಟ್ಟದ ಹೋರಾಟಗಳು, ಅರ್ಥಾತ್ ಕ್ವಾರ್ಟರ್ ಫೈನಲ್ ಪಂದ್ಯಗಳ ಹೋರಾಟಗಳು. ಆ ಪಂದ್ಯ ಮುಕ್ತಾಯವಾದ ಬಳಿಕ ಸೆಮಿಫೈನಲ್. ಗಾಡಿ ಹೊರಬಿಡು, ಗಾಡಿ ಹೊರಬಿಡು. ಹೊಸ ಬೌಲರ್ ಸಂಜು 5ನೇ ಓವರ್ನ ಚಾಲ್ತಿಗಾಗಿ. ತನ್ನ ಮೊತ್ತ 43, 18 ಚೆಂಡುಗಳ ಆಟ ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಈ ರೀತಿಯ ಓಟಗಳು ಬಂದರೂ ಕೂಡ 70+ ಓಟಗಳು. ಕ್ಷೇತ್ರಕ್ಷಣ ಬದಲಾವಣೆಗಳು ಬಹಳಷ್ಟು ಸಾಗ್ತಾ ಇದ್ದಾವೆ. ಮೇಲ್ನೋಟದ ಪರಿಸ್ಥಿತಿಯಲ್ಲಿ ಯುವ ಆಟಗಾರರ ತಂಡ ಸ್ವಲ್ಪ ಮಟ್ಟಿಗೆ ಈ ರೀತಿಯ ಒಂದು ಪಂದ್ಯಾಕೂಟಗಳ ಅನುಭವದ ಕೊರತೆ ಒಂದೆಡೆ ಆದ್ರೆ, ದೊಡ್ಡ ಮಟ್ಟದ ಪಂದ್ಯಾಟವನ್ನು ಆಡಬಲ್ಲಂತಹ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಕಾನ್ಫಿಡೆನ್ಸ್ ಕೂಡ
ಅನಿವಾರ್ಯವಾಗಿದೆ. ಬಹಳ ಶುದ್ಧವರ್ತಿ ಒಂದು ಕ್ಷೇತ್ರ ರಕ್ಷಣೆ, ರನ್ಔಟ್ ಅವಕಾಶ ಇತ್ತು. ಒಂದು ವೇಳೆ ಸ್ಪಷ್ಟವಾಗಿರ್ತಕ್ಕಂಥ ಥ್ರೋ ಅಥವಾ ನೇರ ಗುರಿ ದಾಖಲಾತಿಯನ್ನು ಕಂಡಿದ್ರೆ ಅಷ್ಟೇ ವೇಗವಾಗಿ ಭಂಡಾರಿ ಅಂಕಣವನ್ನು ತೊರಿಬೇಕಾಗಿತ್ತು. ಇಲ್ಲಿ ಕೇವಲ 1 ಓಟಗಳಿಗಷ್ಟೇ ಅವಕಾಶ ಮಾಡಿಕೊಟ್ರು. ತಡ ಮೊತ್ತ 44. ರವಿ ಮತ್ತೆ ಸಂಜು ಅತಿಕ್ರಮ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಲೆಗ್ಲಾನ್ಸ್ ಮಾಡುವಂತಹ ಪ್ರಯತ್ನ, ವೈಟ್ ಬಾಲ್ ಅನ್ನುವಂತ ಸೂಚನೆ ಬರ್ತಾ ಇದೆ. ಒಂದು ಓಟಗಳ ಸೇರ್ಪಡೆ, ತಡ ಮೊತ್ತ 45. ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ, ಬಹಳ ಅತ್ಯುತ್ತಮ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಭಂಡಾರಿಯ ಅಮೂಲ್ಯ ವಿಕೆಟ್ ಅನ್ನು ಪಡ್ಕೊಳ್ತಾ ಇದ್ರ ಮುಖಾಂತರವಾಗಿ ಹದ್ದರಿ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ. 3ನೇ ಆಘಾತ. ಹೊಸ ಆಟಗಾರ ನವೀನ. ನವೀನ ಅಂಕಣಕ್ಕೆ ಬರ್ತಾ ಇರ್ತಕ್ಕಂಥ ಹೊಸ ಆಟಗಾರ. ಬಹಳ ಶೂತಮರಿದಿಂದ ಬಲಾಢ್ಯ ಬ್ಯಾಟಿಂಗ್ ಲೈನಪ್ ಅನ್ನು ಹೊಂದಿರತಕ್ಕಂಥ ತಂಡ ಕೂಡ ಫ್ರೆಂಡ್ಸ್ ಬೆಂಗಳೂರು. ಇನ್ನು ಕೂಡ ಮ್ಯಾಡಿ, ಧೀರು, ಸೋನು ಈ ರೀತಿ ಆಟಗಾರರನ್ನು ಕೂಡ ಅಂಕಣಕ್ಕೆ ಬರಬೇಕಾಗಿದೆ. ಮತ್ತೆ ಸಂಜು ಅತಿಕ್ರಮ ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇದೆ. ವೈಟ್ ಬಾಲ್ ಅನ್ನುವಂತಹ ಸೂಚನೆ. ತನ್ನ ಮತ್ತೆ 46. 5ನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಸಂಜು ಬಹಳ ಶುದ್ಧವರ್ತ ಹೊಡೆತ, ಯಕ್ಷ ಕವರ್ಸ್ ಭಾಗದಲ್ಲಿ ಮತ್ತೆ ಹೊಡೆತಗಳಿಗೆ ಅವಕಾಶ ಮಾಡಿಕೊಟ್ರು. ತನ್ಮೂಲಕ ಮತ್ತೆ ಚೆಂಡು ಸೀಮಾರೆಗೆ ಹೊರಭಾಗ ಕ್ರಮಿಸ್ತಾ ಇದೆ. ಬೌಂಡ್ರಿ. 4 ಓಟಗಳ ಸೇರ್ಪಡೆ. ತನ್ನ ಮೊತ್ತ 50. 50 ಅರ್ಧ ಶತಕವನ್ನು ದಾಖಲಿಸಿರ್ತಕ್ಕಂಥ ಫ್ರೆಂಡ್ಸ್ ಬೆಂಗಳೂರು 3 ಪ್ರಮುಖ ಹೋದರೆಗಳ ಆಘಾತವನ್ನು ಕಂಡಿದೆ. ಒಂದೆರಡು ಭಂಡಾರಿ, ನಿರಂಜನ್, ನಾಗ ಬಿದ್ದಂತಹ ಹೋದರೆಗಳು. ಅಂಗಡ ಒಳಭಾಗದಲ್ಲಿ ನವೀನ್ ಮತ್ತು ನಸ್ರು ಆಟವನ್ನು ಮುಂದುವರಿಸಿದ್ದಾರೆ. 3 ಚೆಂಡುಗಳು ಇನ್ನೂ ಕೂಡ ಬಾಕಿ ಉಳಿತಾ ಇದ್ದಾವೆ ಈ ಓವರ್ನಲ್ಲಿ. ಸಂಜು ಮತ್ತೆ ಎಸೆತಗಾರಿಕಾ ವಿಭಾಗದಲ್ಲಿ ಕೊನೆಯ 3 ಚೆಂಡುಗಳು 5ನೇ ಓವರ್ನಲ್ಲಿ. ವಿಶಿಷ್ಟತೆ ಹೊಡೆತ, ಲಾಂಗ್ ಲೆಗ್ ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದ್ದ. ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿ ದಾಖಲಾತಿನ ಕಾಣ್ತಾ ಇದೆ. ಟೆನ್ನಿಸ್ ಬಾಲ್ 360 ರೂಪದ ಹೊಡೆತಗಳನ್ನು ದಾಖಲಿಸಬಲ್ಲಂತ ನವೀನ್ ಅತ್ಯುತ್ತಮ ಒಂದು ವಿಶಿಷ್ಟ ಹೊಡೆತವನ್ನೇ ದಾಖಲಿಸಿದ್ರು.
ತಡ ಮತ 54. ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ. ಊಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಒಂದು ಅಂತಿಮ ಒಂದು ಚೆಂಡು ಇನ್ನು ಕೂಡ 5ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಅಂತಿಮ 13 ಚೆಂಡುಗಳು ಇನ್ನೂ ಕೂಡ ಬಾಕಿ ಉಳಿತಾ ಇದ್ದಾವೆ. ಈ ಪಂದ್ಯ ಮುಕ್ತಾಯವಾದ ಬಳಿಕ 8ರ ಘಟ್ಟದ ಸಮರ. ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ. ಮತ್ತೆ ಒಂಟಿ ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ರು. ಒಂದು ಓಟಗಳ ಸೇರ್ಪಡೆ ಮುಖಾಂತರವಾಗಿ ಮುಕ್ತಾಯದ 5 ಓವರ್ಗಳ ಬಳಿಕ 55 11ರ ಸರಾಸರಿಯಲ್ಲಿ ರನ್ ರೇಟ್ ಕಾಯ್ದುಕೊಂಡು ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ಫ್ರಾನ್ಸ್ ಅಂತಿಮ 12ರ ಎಸೆತ ಇನ್ನೂ ಕೂಡ ಬಾಕಿ ಉಳಿತಾ ಇದೆ. 7 ಹೋದರೆಗಳು ಸುರಕ್ಷಿತವಾಗಿಯೇ ಇದೆ. ಈಗಾಗಲೇ 6 ತಂಡಗಳು ಕ್ವಾರ್ಟರ್ ಫೈನಲ್ ಪ್ರವೇಶವನ್ನು ಕಂಡಂತಹ ತಂಡ ಸಬ್ ಸ್ಟಾರ್, ವಿಭೂಷಣ್, ಅನ್ಪ್ರೆಡಿಕ್ಟೇಬಲ್ KR-ಪುರ, ಜೈ ಕರ್ನಾಟಕ ಬೆಂಗಳೂರು, ನ್ಯಾಶ್ ಬೆಂಗಳೂರು, ಅಥರ್ವ, ಶೃಂಗೇರಿ, ನಾನಾ ಪಾಂಚಜನ್ಯ ಕೋಟ. 2 ತಂಡಗಳಿಗಾಗಿ ಹೋರಾಟ ಮುಂದುವರಿಕೆ ಕಾಣ್ತಾ ಇದೆ. ಎ ಅಂಗಣ ಮತ್ತು ಬಿ ಅಂಗಣದಲ್ಲಿ ಏಕಕಾಲದಲ್ಲಿ ಹೋರಾಟ. ಶಾಟ್ ಆಗಿರ್ತಕ್ಕಂಥ ಚೆಂಡು, ಸ್ಲೋವರ್ ಚೆಂಡು, ಬಹಳ ಶೋತ ಬರುತ್ತೆ. ಒಂದು ಫುಲ್ ಶಾಟ್ ನಸ್ರು ದಾಂಡಿನ ಮುಖಾಂತರವಾಗಿ ಬಿರುಸಿನ ಸಿಕ್ಸರ್ ಈಗ ದಾಖಲಾತಿಯನ್ನು ಕಾಣ್ತಾ ಇದೆ. 6 ಓಟಗಳ ಸೇರ್ಪಡೆ. ತಡ ಮೊತ್ತ 62, 62. ಅಂತಿಮ 10 ಚೆಂಡುಗಳ ಆಟ ಮಾತ್ರ ಬಾಕಿ ಉಳಿತಾ ಇದೆ. ತಡ ಮೊತ್ತ 62. ಬಹಳ ಶುತಭ್ರತೆಯ ಎಸೆತ ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಅಂತಿಮ 3 ಚೆಂಡು 6ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದ್ದಾವೆ. ಬಹಳ ಶುದ್ಧವಾದ ಹೊಡೆತ, ಕ್ಷಣಕಾಲ ಗಾಳಿಯಲ್ಲಿತ್ತು. ಮತ್ತೆ ಸುಲಭ ಕ್ಯಾಚ್ ಕೈ ಸೇರ್ತಾ ಇದೆ. ಹೋದರಿಯ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ಹಂತ. 4ನೇ ವಿಕೆಟ್ ರೂಪದಲ್ಲಿ ನಸ್ರು ಹೋದರೆ ಆಘಾತವನ್ನು ಕಂಡ್ರೆ ಮತ್ತೋರ್ವ ಅನುಭವಿ ಆಟಗಾರ ಮ್ಯಾಡಿ ಅಂಕಣಕ್ಕೆ ಬರ್ತಾ ಇದ್ದಾರೆ. ಬಹಳ ಸೂಕ್ತಮನತೆ ಒಂದು ಬ್ಯಾಟಿಂಗ್ ಲೈನಪ್ ಅನ್ನು ಹೊಂದಿಕೊಳ್ತಾ ಇರ್ತಕ್ಕಂಥ ತಂಡ. ಭಂಡಾರಿ, ನಿರಂಜನ್, ನಾಗಾ, ನಸ್ರು ಪ್ರಸ್ತುತ ಪರಿಸ್ಥಿತಿಯಲ್ಲಿ ಹೊದ್ದರನ್ನು ಒಪ್ಪಿಸಿದ್ದಾರೆ. ಅಂಕಣಗಳ ಭಾಗದಲ್ಲಿ ಒಂದೆಡೆ ನವೀನ, ಮತ್ತೊಂದೆಡೆ ಮ್ಯಾಡಿ.
2 ವರ್ಷಗಳ ಹಿಂಭಾಗದಲ್ಲಿ ನಾಯಕನ ಒಂದು ಜವಾಬ್ದಾರಿಯನ್ನು ಹೊಣೆ ಹೊತ್ತುಕೊಂಡು ಫ್ರೆಂಡ್ಸ್ ಬೆಂಗಳೂರಿಗೆ ಸತತವಾಗಿ ಪ್ರಶಸ್ತಿಯನ್ನು ಗೆದ್ದುಕೊಟ್ಟಂತ ನಾಯಕ ಕೂಡ ಮಾಡಿ ಪ್ರಸ್ತುತ ಅಂಗಣಕ್ಕೆ ಬಂದಿದ್ದಾರೆ. ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತ ಪ್ರಯತ್ನ, ನಿರ್ದಿಷ್ಟ ಹೊಡೆತಗಳು ದಾಖಲಾತಿಯನ್ನು ಕಾಣ್ತಾ ಇಲ್ಲ. ಒಂದು ಓಟಗಳ ಸೇರ್ಪಡೆ, ಬಳಸುವುದು ಉತ್ತಮ ರೀತಿಯ ಒಂದು ಯುವ ಆಟಗಾರರ ಸಂಯೋಜನೆ. ಸಹರಾ ಫೇಮಸ್ ಕೊಡಗು ಮೇಲ್ನಾಡದ ಪರಿಸ್ಥಿತಿಯಲ್ಲಿ ಲೀಗ್ ಹಂತದಲ್ಲಿ ಅತ್ಯುತ್ತಮ ಹೋರಾಟದ ಪ್ರದರ್ಶನವನ್ನು ಕಂಡಂತಹ ತಂಡ ಈ ರೀತಿಯ ಒಂದು ಬಲು ದೊಡ್ಡ ಮಟ್ಟದ ಪಂದ್ಯಾಟವನ್ನು ಆಡಬಲ್ಲಂತಹ ಸಂದರ್ಭದಲ್ಲಿ ಪ್ರಾಮುಖ್ಯ ಪಂದ್ಯ, ಬಲಿಷ್ಠ ತಂಡಗಳು ಎದುರಾಳಿ ಆದಂತಹ ಸಂದರ್ಭದಲ್ಲಿ ಹೋರಾಟ ಖಂಡಿತಕ್ಕೂ ಕೂಡ ಕಟ್ಟಿಟ್ಟ ಬುತ್ತಿ. ಆ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಅನುಭವದ ಕೊರತೆ ಇದ್ರೂ ಕೂಡ ಹೋರಾಟವನ್ನು ಅತ್ಯುತ್ತಮ ರೀತಿಯಲ್ಲಿ ತೋರ್ಪಡಿಸ್ತಾ ಇರ್ತಕ್ಕಂಥ ಸಹರಾ ಫೇಮಸ್ ಕೊಡಗು ಮುಂದಿನ ಹಂತದಲ್ಲಿ ಇದೇ ಲೆಕ್ಕಾಚಾರವನ್ನು ಕಾಯ್ದುಕೊಂಡ್ರೆ ಒಂದು ಅತ್ಯುತ್ತಮ ತಂಡವಾಗಿ ರೂಪುಗೊಳ್ಳುವಂತ ಸಾಧ್ಯತೆ ಕೂಡ ಇದೆ. ಆ ಮಟ್ಟಿಗೆ ಆ ಒಂದು ಹಂತವನ್ನು ಕಾಯ್ದುಕೊಳ್ಳುವಂತ ಪ್ರಯತ್ನದಲ್ಲಿ ಯಶಸ್ಸನ್ನು ಕಾಣಬೇಕಾಗಿದೆ. ಬಿರುಸಿನ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನದ ನಡುವೆ ಹೋದರೆ ಆಘಾತವನ್ನು ಕಾಣ್ತಾ ಇಲ್ಲ. ನವೀನ್ ಒಂದು ಜೀವದಾನವನ್ನು ಪಡ್ಕೊಂಡ್ರು. ಒಂದು ಓಟಗಳ ಸೇರ್ಪಡೆ ತಂಡ ಮೊತ್ತ 64 ಅಂತಿಮ 6 ಚೆಂಡುಗಳ ಆಟ, ಕೊನೆಯ 6 ಎಸೆತಗಳು. ಮತ್ತೆ ಸಂಜು 6 ಚೆಂಡಿಗೆ 6 ಓಟಗಳು ಬಂದರೂ ಕೂಡ 10ರ ಸರಾಸರಿಯಲ್ಲಿ 70 ಬೌಂಡರಿ ಸಿಕ್ಸರ್ಗಳು ಬಂದ್ರೆ 70+ ಓಟಗಳು ದಾಖಲಾತಿಯನ್ನು ಕಾಣಬಲ್ಲಂತಹ ಸಾಧ್ಯತೆ ಇದೆ. ಸಂಜು ಅಂತಿಮ ಓವರ್ಗಾಗಿ ಬಹಳ ಶತವರ ಹೊಡೆತ ತನ್ನ ಮೂಲಕ ಬೌಂಡ್ರಿ ಅಡ್ಡಾಯಿಸುವಂತ ಪ್ರಕ್ರಿಯೆ. ಡಿಫೆಕ್ಷ ಕವರ್ಸ್ ಭಾಗದಲ್ಲಿ ಮತ್ತೆ ನವೀನ ಬೌಂಡ್ರಿ ದಾಖಲಿಸಿದ್ರು. ತಡ ಮತ್ತೆ 68 ಅಂತಿಮ 5 ಚೆಂಡುಗಳ ಆಟ ಮಾತ್ರ ಬಾಕಿ ಉಳಿತಾ ಇದೆ. ಅದೆಷ್ಟು ಊಟಗಳು ದಾಖಲಾತಿಯನ್ನು ಕಾಣುತ್ತೆ ಅಂತ ನೋಡಬೇಕಾಗಿದೆ. ತಡ ಮತ್ತೆ 68 ಮತ್ತೆ ಸಂಚು ಹೆಲಿಕಾಪ್ಟರ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತ ಪ್ರಯತ್ನ, ಸುಂದರತ ಹೊಡೆತ ತನ್ನ ಮೂಲಕ ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿ. ನವೀನ ದಾಂಡಿನ ಮುಖಾಂತರವಾಗಿ ದಾಖಲಾತಿಯನ್ನು ಮೂಲಕ ತಡ ಮೊತ್ತ 72. ಓಟಗಳು. ನೆಟ್ಟ ನೇರ ಹೊಡೆತ, ಸುರಕ್ಷಿತ ಗ್ಯಾಪ್ ಶಾಟ್, ಲಾಂಗ್ ಆಫ್ ವಿಭಾಗದಲ್ಲಿ ಮತ್ತೆ 2 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. 74ಕ್ಕೆ ಕ್ರಮಿಸ್ತಾ ಇದೆ ತಡ ಮೊತ್ತ. ಅಂತಿಮ ಹಂತದ 3 ಚೆಂಡುಗಳ ಆಟ ಮಾತ್ರ ಬಾಕಿ ಉಳಿತಾ ಇದೆ. ತಡ ಮೊತ್ತ 74, 74. ಬಹಳ ಶೋತ ಬರದ ಹೊಡೆತ, ಚೆಂಡು ಸ್ಕ್ವೇರ್ ಲೆಗ್ ಸೀಮಾರೇಖೆಯ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. 6 ಓಟಗಳ ಸೇರ್ಪಡೆ. ತಡ ಮೊತ್ತ 80. ಅಂತಿಮ 2 ಚೆಂಡುಗಳು ಆರಂಭಿಕ ಹಂತದಲ್ಲಿ ಬಾಕಿ ಉಳಿತಾ ಇದೆ. ಅಂತಿಮ ಹಂತದಲ್ಲಿ ನವೀನನ ಬಿರುಸಿನ ಆಟ ಒಂದು ಬೃಹತ್ ಮೊತ್ತವನ್ನು ದಾಖಲಿಸುವಂತ ಎಲ್ಲ ಲಕ್ಷಣಗಳು ತೋರ್ಪಡಿಕೆ ಆಗ್ತಾ ಇದೆ. ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ, ನೇರ ಗುರಿ ದಾಖಲಾತಿಯನ್ನು ಕಂಡುಕೊಳ್ತಾ ಇಲ್ಲ. 1 ಓಟಗಳ ಸೇರ್ಪಡೆ. ತಡ ಮೊತ್ತ 80.
81. ಅಂತಿಮ ಒಂದು ಚೆಂಡಿನ ಆಟ ಮಾತ್ರ ಬಾಕಿ ಉಳಿತಾ ಇದೆ. ತಡ ಮೊತ್ತ 81 ಓಟಗಳು. ಅಂತಿಮ ಚೆಂಡಿನಲ್ಲಿ ಅದ್ಯಾವ ರೀತಿಯ ಓಟಗಳು ಮ್ಯಾಡಿ ದಾಂಡಿನ ಮುಖಾಂತರವಾಗಿ ದಾಖಲಾತಿನ ಕಾಣುತ್ತೆ ಅಂತ ನೋಡಬೇಕಾಗಿದೆ. ಸಿಕ್ಸರ್ ಬಂದ್ರೆ 87, ಬೌಂಡ್ರಿ ಬಂದ್ರೆ 85. 3 ಓಟಗಳು ಬಂದ್ರೆ ಇಲ್ಲಿ ವೈಡ್ ಬಾಲ್ ಮತ್ತೆ ದಾಖಲಾತಿನ ಕಾಣ್ತಾ ಇದೆ. 82. 3 ಓಟಗಳು ಬಂದ್ರೆ 85ಕ್ಕೆ ಕ್ರಮಿಸ್ತಾ ಇದೆ. ಅದೇ ರೀತಿ 2 ಓಟಗಳು ಬಂದ್ರೆ 84, 1 ಓಟಗಳು ಬಂದ್ರೆ 83. ಹೋದರೆ ಸಹಿತ ಡಾಟ್ ಬಾಲ್ ಆದ್ರೆ 82ರಲ್ಲೇ ಸ್ಥಗಿತತೆನ ಕಾಣುತ್ತೆ. 83ರ ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ಒಂದು ಲೆಕ್ಕಾಚಾರ. ಈ ಮುಖಾಂತರವಾಗಿ ಡಾಟ್ ಬಾಲ್ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ತಡ ಮೊತ್ತ 82. 83ರ ಒಂದು ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ಸಹರಾ ಫೇಮಸ್ ಕೊಡಗು ಈ ಹಂತದ ಮತ್ತೆ ಕ್ಷಣದಲ್ಲಿ ಬದಲಾವಣೆ ಕಂಡುಕೊಳ್ಳುತ್ತಾ ಮುಂದಿನ ಹಂತಕ್ಕಾಗಿ ಮತ್ತೆ ಶಿವ ನಾರಾಯಣ ಐತಾಳ್ ಕೋಟ. ಧನ್ಯವಾದಗಳು ಪ್ರಶಾಂತ್ ಅಮಲಪಾದಿ. ಎಂಬತ್ತ ಟಾರ್ಗೆಟ್ ಚೇಸ್ ಮಾಡಬೇಕಾಗಿದೆ ಕೊಡಗು. ಸಹರಾ ಫೇಮಸ್ ಕೊಡಗು ವರ್ಸಸ್ ಫ್ರೆಂಡ್ಸ್ ಬೆಂಗಳೂರು.
ಈ ಪಂದ್ಯಾಟವನ್ನು ಆಡ್ತಾ ಇದೆ. ಉತ್ತಮ ರೀತಿಯ ಆರಂಭವನ್ನು ಕಂಡುಕೊಳ್ತಾ ಇದ್ದಾನೆ ಸಾಗರ್ ಭಂಡಾರಿ. ಒಂದು ಅತ್ಯುತ್ತಮ ಇನ್ನಿಂಗ್ಸ್ ಆಡಿದ್ರು ನವೀನ. ಗೂಟಗಳ ಹಿಂದೆ ನಸ್ರು. ದಾವಣಗೆರೆಗೂ ಹಾಗೂ ನಸ್ರುಗೂ ಬಹಳಷ್ಟು ಅವಿನಾಭಾವ ಸಂಬಂಧ ಇದೆ. ಉತ್ತಮ ರೀತಿಯ ಸತಾಸ್ ಕಾಲಕ್ಕೆ ಭಾಗದಲ್ಲಿ ಶಾರ್ಟ್ ಆಗಿ ಬಿದ್ದಂತ ಚೆಂಡು ಬೌಂಡ್ರಿ ದಾಖಲಾಗ್ತಾ ಇದೆ. ಕೊಡಗುವಿನ ಮೊದಲ ಬೌಂಡ್ರಿ. ಎಂಬತ್ಮೂರ ಬೃಹತ್ ಟಾರ್ಗೆಟ್ ಚೇಸ್ ಮಾಡ್ತಾ ಇರತ್ತ ಕೊಡಗು ಮೊದಲ ಹುದ್ದನ್ನು ಕಳ್ಕೊಳ್ತಾ ಇದೆ. ಮತ್ತೆ ಸಾಗರ್ ಈ ಬಾರಿ ಎಸೆದ ಚೆಂಡು ಬಳಸುತ್ತ ಮಾತಾಡುತ್ತ ಮಿಡು ಕಡೆ ಭಾಗದಲ್ಲಿ ಹೊಸ ದಾಂಡಿಗರ ಸೇರ್ಪಡೆಯೊಂದಿಗೆ ಮತ್ತೆ ಬೌಂಡ್ರಿ ದಾಖಲಾಗ್ತಾ ಇದೆ. ಮೋಹನ್ ಒಂದು ಮನಮೋಹಕ ಹೊಡೆತವನ್ನು ದಾಖಲಿಸ್ತಾ ಇದ್ದಾನೆ. ಎಂಟಕ್ಕೆ 1 8 ಫಾರ್ 1. ಮತ್ತೆ ಸಾಗರ್ ಎಸೆತ ಚೆಂಡು ನೋ ಬಾಲ್. ತಡೆದ ಮೊತ್ತ 9. 7 ಓವರ್ಗಳ ಪಂದ್ಯದಲ್ಲಿ 83 ಬೃಹತ್ ಟಾರ್ಗೆಟ್ ಅನ್ನು ಚೇಸ್ ಮಾಡ್ತಾ ಇದೆ. ಮೊದಲ ಓವರ್ ಮುಕ್ತಾಯದ ಬಳಿಕ ತಡೆದ ಮೊತ್ತ 9. ದ ಕಾಂಪಿಟೇಷನ್ ನಂಬರ್ 1 ಸ್ಕೋರ್ 9 ಫಾರ್ 1. 9ಕ್ಕೆ 1. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಬದಲಾವಣೆ. ಲಾವಿಶ್ ವೈಟ್ ಬಾಲ್. ಇದೊಂದು ಪದ ನಿರ್ಣಾಯಕರಾಗಿ ಒಂದೆರಡು ವಿನ ಇನ್ನೊಂದೆರಡು ಶಿಕಾರ್. ಮತ್ತೆ ಲಾವಿಶ್ ಲೋವರ್ ಫಂಡಸ್ ಆಗಿ ಬಿದ್ದ ಚೆಂಡು ಪಾಯಿಂಟ್ ಆಗಿ ತಳ್ಳಿದ್ರು. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ.
ಉತ್ತಮ ರೀತಿ ಎಸೆತ, ಓಟಗಳು ಬರ್ತಾ ಇಲ್ಲ. ಮತ್ತೆ ಲವೀಶ್, ಗೂಟಗಳ ಹಿಂದೆ ನಸ್ರು, ಅವರ ಹಿಂದೆ ಎರಡು ಬಲಿಷ್ಠ ಕ್ಷೇತ್ರರಕ್ಷಕರು, ಒಂದೆಡೆ ನವೀನ, ಒಂದೆಡೆ ಮ್ಯಾಡಿ. ಮತ್ತೆ ಲವೇಶ್ ಶಾರ್ಟ್ ಆಗಿ ಬಿದ್ದ ಚೆಂಡು ಕ್ಯಾಚ್ ಆಗೋ ಸಾಧ್ಯತೆ. ನಾಗ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಎರಡನೇ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ ಕೊಡಗು. ಆ ಮ್ಯೂಸಿಕ್ ಆಫ್ ಮಾಡಿ. ಶಾಮನೂರು ಡೈಮಂಡ್ ಶಿವಗಂಗಾ ಕಪ್ ಕ್ರಿಕೆಟ್ ಟೂರ್ನಿಯ ಕ್ವಾರ್ಟರ್ ಫೈನಲ್ಗೆ ಬಂದಿರತಕ್ಕಂಥ ಎಲ್ಲ ತಂಡದ ನಾಯಕರು ಸರಿಯಾಗಿ 2 ಕಾಲಿಗೆ ವೇದಿಕೆ ಮೇಲೆ ಇರ್ಬೇಕಾಗಿ ಕೇಳ್ಕೊಳ್ತಾ ಇದ್ದಾನೆ. ಟೈಮಿಂಗ್ ಮಾತ್ರ ಪಕ್ಕ ಇರಬೇಕು. 2 ಕಾಲಿಗೆ ವೇದಿಕೆ ಮೇಲೆ ಇರಬೇಕು. 2:45 ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. 2 ಕಾಲಿಗೆ ಇರಬೇಕು. ಹೊರಗಿನಿಂದ ಬರ್ತಿರ್ತಕ್ಕಂಥ ಆಟಗಾರರು ದಯವಿಟ್ಟು ಊಟಕ್ಕೆ ಹೋಗ್ಬೇಕಾಗಿ ಕೇಳ್ಕೊತಾ ಇದ್ದೇವೆ. ಊಟದ ವ್ಯವಸ್ಥೆಗೆ ದಯವಿಟ್ಟು ಹೊರಗಡೆಯಿಂದ ಬಂದಿರತಕ್ಕಂಥ ಆಟಗಾರರು ಊಟಕ್ಕೆ ಹೋಗಿ ಸರಿಯಾಗಿ 2:45 ಮ್ಯಾಚ್ಗೆ ರೆಡಿ ಆಗಬೇಕು. 2 ಕಾಲಿಗೆ ಒಂದು ಚೀಟಿ ಕಾರ್ಯಕ್ರಮ ಇರ್ತದೆ. ಕ್ವಾರ್ಟರ್ ಫೈನಲ್ಗೆ ಬಂದಿರತಕ್ಕಂಥ ಎಲ್ಲ ತಂಡದ ನಾಯಕರು 2 ಕಾಲಿಗೆ ವೇದಿಕೆ ಮೇಲೆ ಇರಬೇಕಾಗಿ ಕೇಳ್ಕೊಳ್ತೇನೆ. ಮತ್ತದು ಹೋದರ ಆಘಾತ. ವಿಕೆಟ್ ನಂಬರ್ 3 ಕಳ್ಕೊಳ್ತಾ ಇದೆ ಸಾರಾ ಫೇಮಸ್ ಕೊಡಗು. ಈವರೆಗೆ ಅತ್ಯುತ್ತಮ ಆಟವಾಡುತ್ತ ಕೊಡಗಿನ ಯುವಕರು ಈ ಒಂದು ಪ್ರೀ ಕ್ವಾರ್ಟರ್ ಫೈನಲ್ ಅಲ್ಲಿ ಫೆನ್ಸ್ ಬೆಂಗಳೂರು ವಿರುದ್ಧ ತಮ್ಮ ಅನುಭವದ ಆಟವನ್ನು ಆಡುವಂತ ಪ್ರಯತ್ನದಲ್ಲಿ ಸ್ವಲ್ಪ ಮಟ್ಟಿಗೆ ಎಡವಿಕೆಯನ್ನು ಕಳ್ಕೊಳ್ತಾ ಇದ್ದಾರೆ. ಓವರ್ ಮುಕ್ತಾಯ 2 ಓವರ್ಗಳ ಮುಂದೆ ತರದ ಮೊತ್ತ 11ಕ್ಕೆ 3. ಎಸಗಾರಿಕೆ ಮಾಡಿದ ಧೀರಜ್. ಈ ಬಾರಿ ಎಸೆದ ಚೆಂಡು ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಶಾಮನೂರು ಡೈಮಂಡ್ ಶಿವಗಂಗಾ ಕಪ್ ಸಾಗ್ತಾ ಇದೆ. ಪ್ರೀ ಕ್ವಾರ್ಟರ್ ಫೈನಲ್ ಕೊನೆಯ ಹಂತದ ಒಂದು ಪಂದ್ಯ. ಬಹಳಷ್ಟು ಮಾತಾಡುತ್ತಾ ಬಿಡುಗಡೆವಾಗಲಿ ಭಂಡಾರಿ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾನೆ. 4ನೇ ವಿಕೆಟ್ ಅನ್ನು ಕೊಡಗು ಕಳ್ಕೊಳ್ತಾ ಇದೆ. ಒಂದು ನಿಮಿಷ ಮತ್ತೆ ಎಸೆಗಾರಿಕೆ ಮಾಡಿದ ಧೀರಜ್. ಬಹಳಷ್ಟು ಬೌಲಿಂಗ್ ಆಪ್ಷನ್ ಹೊಂದಿಕೊಂಡಂತ ಫೈನ್ಸ್ ತಂಡ ಉತ್ತಮ ರೀತಿ ಹೊಡೆತ. ಸೋನು ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾನೆ. ಅನುಭವಿ ದಾಂಡಿಗ ಕೂಡ ಸೋನು. ಬಹಳಷ್ಟು ಆಟಗಾರರನ್ನ ಬಹುಶಃ ಕ್ವಾರ್ಟರ್ ಫೈನಲ್ ಆಡಿಸುವ ಯೋಚನೆಯಲ್ಲಿದ್ದಾರೆ
ಡಿಫೆನ್ಸ್ ಬೆಂಗಳೂರು. ಒಂದು ಓಟದ ಹೆಚ್ಚುವರಿ ಸೇರ್ಪಡೆ ಪ್ರಸಾದ್ ಬಹಳ ಸುತ್ತಮುತ್ತ ಒಂದು ಚೇಸ್ ಮಾಡ್ತಾ ಇದ್ದಾನೆ. ಬೌಂಡ್ರಿ ಚೇಸ್ ನಲ್ಲಿ ಸ್ವಲ್ಪ ಮಟ್ಟಿಗೆ ನೇರಳ ಕಟ್ಟೆಯಲ್ಲಿ ಅಡವಿಕೆಯನ್ನು ಕಂಡುಕೊಳ್ತಾ ಇದ್ದಾನೆ. ಮತ್ತೆ ಧೀರಜ್ ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ಬಹಳ ಉತ್ತಮ ಪ್ರಯತ್ನಗಳು ಸಾಗ್ತಾ ಇದೆ. ನಸ್ರು ಹಾಗೂ ನವೀನ ಇವತ್ತು ಅತ್ಯುತ್ತಮ ಆಟವನ್ನು ಆಡಿದ್ರು. ಆಲ್ರೌಂಡರ್ ಕೂಡ ಮೂಲತಃ ಉತ್ತಮ ರೀತಿಯ ಆಲ್ರೌಂಡರ್ಗಳು. ಯಾವ ಹಂತಲ್ಲೂ ಕೂಡ ತನಗೆ ಆಸರೆ ಆಗಬಲ್ಲಂತ ಬೌಲರ್ಸ್ಗಳು ಕೂಡ. ವೈಟ್ ಬಾಲ್. ಮತ್ತೆ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ ಕೊಡುಗೆ ಸೇರ್ತಾ ಇದೆ. 4 ಅತ್ಯಮೂಲ್ಯ ಹುದ್ದೆ ಈಗಾಗಲೇ ಕಳ್ಕೊಂಡಂತಹ ಸಹರಾ ಫೇಮಸ್ ಕೊಡಗು. ಮತ್ತೆ ವೈಟ್ ಬಾಲ್. ಮಧ್ಯಾಹ್ನದ ಸುಡು ಬಿಸಿಲಿಗೆ ನಿರ್ಣಾಯಕ ಶ್ರೀಕಾಂತ್ಗೆ ಸ್ವಲ್ಪ ಮಟ್ಟಿಗೆ ಯೋಗ. ಬಹಳ ಸುತ್ತಮುತ್ತ ಸತ ಓವರ್ನ ಮುಕ್ತಾಯ ಕಾಡ್ತಾ ಇದೆ. ಮುಕ್ತಾಯ ಓವರ್ಗಳ ಸಂಖ್ಯೆ 3. ಕಂಪ್ಲೀಟ್ ಓವರ್ ನಂಬರ್ 3. ಸ್ಕೋರ್ 19. ಮೂರು ಓವರ್ಗಳ ಮುಕ್ತಾಯದ ಬಳಿಕ ತಂದ ಮೊತ್ತ 20. ಮತ್ತೆ ಎಸೆಗಾರಿಕೆ ಮಾಡಿದ ರಾವೇಶ್ ಸ್ವಲ್ಪ ಮಟ್ಟಿಗೆ ಕ್ಷೇತ್ರ ರಕ್ಷಣೆ ಸ್ಥಾನ ಪಲ್ಲಟ ಆಗ್ತಾ ಇದೆ. ಉತ್ತಮ ಸತ ಒಂದೋಟದ ಹೆಚ್ಚುವರಿ ಸೇರ್ಪಡೆ. 2 ಓಟ ಕೂಡ ಪೂರೈಕೆಯನ್ನು ಕರ್ಕೊಳ್ತಾ ಇದೆ. ಮ್ಯಾಟಿ ಡೈರೆಕ್ಟ್ ಹಿಟ್ ಮಾಡಿದ್ರು, ರನ್ ಔಟ್. ನಸ್ರು ಸ್ವಲ್ಪ ಮಟ್ಟಿಗೆ ಬ್ಯಾಕಪ್ ಬರಬೇಕಿತ್ತು, ಆದ್ರೆ ನಸ್ರು ಬ್ಯಾಕಪ್ ಬರೋದ್ರೊಳಗೆ ಮ್ಯಾಡಿ ವಿಕೆಟ್ ಅನ್ನು ಹಾರಿಸ್ತಾ ಇದ್ದಾನೆ. ಅಂಕಣ ಒಳವಾಗಿ ಹೊಸ ದಾಡಿಗೆ ಸೇರ್ಪಡೆ ಸಂಜು. 5ನೇ ವಿಕೆಟ್ ಅನ್ನು ಕೊಡಗು ಕಳ್ಕೊಳ್ತಾ ಇದೆ. ಉತ್ತಮ ಸತ ಓಟ್ಗಳು ಬರ್ತಾ ಇಲ್ಲ. ಪ್ರಸಾದ್ ನೇಳಕಟ್ಟೆ ಫಾರ್ವರ್ಡ್ ಶಾಟ್ ಲಕ್ಕೆ ಬಾಗಿದೆ. ಸ್ವಲ್ಪ ಮಟ್ಟಿಗೆ ಫೀಲ್ಡಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ನಸ್ರು ಅವರು ಪ್ರಸಾದ್ಗೆ. ಮತ್ತೆ ಲಾವೇಶ್ ಶಾರ್ಟ್ ಆಗಿ ಬಿದ್ದ ಚೆಂಡು ಶಾರ್ಟ್ ಮಿಡ್ ವಿಕೆಟ್ ಬಾಗಿ ತಳ್ಳಿದ್ರು. ಸೋನು ಪಡುಬಿದ್ರೆ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾನೆ. ನೋ ಬಾಲ್. ಎರಡು ಹಿರಿಯ ಆಟಗಾರರಿಗೆ ಈ ಒಂದು ಪಂದ್ಯಾಟದಲ್ಲಿ ಆಟವನ್ನು ಆಡ್ತಾ ಇಲ್ಲ. ಯುವ ಆಟಗಾರರಿಗೆ ಅವಕಾಶ ನೀಡ್ತಾ ಇದ್ದಾರೆ.
ಅಭಿಜಿತ್ ಚಂದ್ರಶೇಖರ್ ಹಾಗೂ ವಾಸು ಪ್ರಕಾಶ್ ಈ ಪಂದ್ಯಾಟವನ್ನು ಆಡ್ತಾ ಇಲ್ಲ. ಉತ್ತಮ ರೀತಿಯ ಸತ, ಯಾವುದೇ ರೀತಿ ಓಟ್ಗಳಿಗೆ ಅವಕಾಶವನ್ನು ಕಡ್ಕೊಳ್ತಾ ಇಲ್ಲ. ಹೊಸ ಹೊಸ ಪ್ರಯತ್ನಕ್ಕೆ ಕೈ ಹಾಕ್ತಾ ಇದೆ ಫೈನ್ಸ್ ಬೆಂಗಳೂರು. ಮತ್ತಲ್ಲ ಅಭೀಶ್ ಒನ್ ಸೈಡರ್ ಮ್ಯಾಚ್ ಆಗ್ತಾ ಇದೆ, ಏಕಪಕ್ಷೀಯ ಪಂದ್ಯ. 83 ಬ್ರಾತ್ ಟಾರ್ಗೆಟ್ ಚೇಸ್ ಮಾಡ್ತಾ ಇದೆ ಸಹರಾ ಫೇಮಸ್ ಕೊಡಗು. ಓವರ್ ಮುಕ್ತ ಓವರ್ಗಳ ಸಂಖ್ಯೆ 4. ದ ಕಂಪ್ಲೀಟ್ ಓವರ್ ನಂಬರ್ 4. 23. ಇನ್ನು ಕೂಡ 60 ಓಟದ ಅವಶ್ಯಕತೆ ಉಳಿದ 3 ಓವರ್ಗಳ ಮುಂದೆ. 3 over 60. ಈ ಒಂದು ಪಂದ್ಯ ತರುವಾಯ ಕ್ವಾರ್ಟರ್ ಫೈನಲ್ 8ರ ಘಟ್ಟದ ಪಂದ್ಯಾಟಗಳು ಸಾಗಲಿಕ್ಕಿದೆ. 2 ಗಂಟೆ 15 ನಿಮಿಷಕ್ಕೆ ಅದೃಷ್ಟದ ಚೀಟಿ ಹಾಕಲಾಗ್ತದೆ. ಹಲೋ ಸರಿಯಾಗಿ 2:30ಕ್ಕೆ ಈ ಒಂದು ಕ್ವಾರ್ಟರ್ ಫೈನಲ್ ಪಂದ್ಯದ ಚೀಟಿ ಹಾಕಲಾಗುವುದು. ಆದರೂ ಎಲ್ಲ ಪ್ಲೇಯರ್ಗಳು ಊಟಕ್ಕೆ ಬಂದು ಊಟ ಮುಗಿಸ್ಕೊಂಡು ಹೋಗ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಯಾರೂ ಲೇಟ್ ಮಾಡಂಗಿಲ್ಲ. ಮ್ಯಾಚ್ ಮುಗಿದ ತಕ್ಷಣ ಬಂದು ಊಟ ಮಾಡ್ಕೊಂಡು ಹೋಗಿ 3 ಗಂಟೆಗೆ ಮ್ಯಾಚ್ ರೆಡಿ ಇರಬೇಕು. ಉತ್ತಮ ರೀತಿಯ ಸತ, ಓಟಗಳು ಬರ್ತಾ ಇಲ್ಲ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಪ್ರಸಾದ್ ನೆರಳಕಟ್ಟೆ 6 ಚೆಂಡಿಗೆ 6 ವಿಕೆಟ್ ಪಡೆದಂತಹ ಒಬ್ಬ ಅನುಭವಿ ಎಸೆತಗಾರ ಕೂಡ. ಕ್ಯಾಚಿಂಗ್ ಪ್ರಾಕ್ಟೀಸ್ ಆಗ್ತಾ ಇದೆ ನವೀನ, ಮತ್ತೊರು ಅನುಭವಿ ಆಲ್ರೌಂಡರ್. ಆರನೇ ವಿಕೆಟ್ ಅನ್ನ ಕೊಡಗು ಕಳ್ಕೊಳ್ತಾ ಇದೆ. ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಳ್ಕೊಳ್ತಾ ಇಲ್ಲ. ಮತ್ತೊಂದು ಹೃದಯ ಆಘಾತ. ಐದು ಓವರ್ಗಳ ಮುಕ್ತಾಗಿ 25ಕ್ಕೆ 7ನೇ ಹುದ್ದೆ ಕಳ್ಕೊಳ್ತಾ ಇದೆ ಕೊಡಗು. ಎಸೆಗಾರಿಕೆ ಭಾಗದ ಧನುಷ್ ನೋ ಬಾಲ್.
ವೈಟ್ ಬಾಲ್, ಫ್ರೀ ಹಿಟ್ ಮುಂದುವರಿಕೆ. ಎರಡು ಓಟದ ಹೆಚ್ಚುವರಿಯ ಸೇರ್ಪಡೆ. ಶಾರ್ಟ್ ಆಗಿ ಬಿದ್ದ ಚೆಂಡು, ಮತ್ತೊಂದು ಓಟದ ಹೆಚ್ಚುವರಿ ಸೇರ್ಪಡೆ. ಲಾವಿಶ್ ಕ್ಷೇತ್ರಕ್ಷ ಮಾಡ್ತಾ ಇದ್ದಾನೆ. ಏಕಪಕ್ಷೀಯ ಪಂದ್ಯ ಸಾಗ್ತಾ ಇದೆ. ಫ್ರೆಂಡ್ಸ್ ಬೆಂಗಳೂರು ಪಂದ್ಯದಲ್ಲಿ ಹಿಡಿತವನ್ನು ಸ್ಥಾಪಿಸ್ತಾ ಇದೆ. ಉತ್ತಮತೆ ಎಸೆತ. ಧನುಷ್ ಮುಖ್ಯನ ಯುವ ಎಸೆತಗಾರ ಧನುಷ್. ಶ್ರೀರಂಗಪಟ್ಟಣದ ಮೂಲತಃ ಎಸೆತಗಾರ ಧನುಷ್ ಲೆಫ್ಟಿ. ಶಾರ್ಟ್ ಆಗಿ ಬಿದ್ದ ಚೆಂಡು ಬಹುಶಃ ಹೊಡೆತ ಭರ್ಜರಿ ಸಿಕ್ಸರ್ ದಾಖಲಾಗ್ತಾ ಇದೆ. ಬಹಳಷ್ಟು ಉತ್ತಮತೆ ಒಂದು ಎಸೆತ ಓವರ್ ಮುಕ್ತಾಯ ಕಾಡ್ತಾ ಇದೆ. ನಸ್ರು ಚೆಂಡನ್ನು ಬಿಡ್ತಾ ಇಲ್ಲ. ಗೂಟಗಳ ಹಿಂದೆ ಇದ್ದಂತ ನಸ್ರು ಈಗ ಬೌಲರ್ ಆಗಿ ಬರ್ತಾ ಇದ್ದಾರೆ. ಅಂತಿಮ 6 ಎಸೆತಗಳು ಮಾತ್ರ ಬಾಕಿ ಇದೆ. ನಸ್ರು ಅದಾವ ರೀತಿಯ ಕರಾಮತ್ತನ್ನ ಪ್ರದರ್ಶಿಸ್ತಾ ನೋಡ್ಬೇಕಾಗಿದೆ. ಬಹಳಷ್ಟು ಅನುಭವಿ ಎಸೆತಗಾರ ನಸ್ರು ನಿರ್ಣಾಯಕರನ್ನು ಕೂಡ ತಬ್ಬಿಬ್ಬುಗೊಳಿಸ್ತಾ ಇದ್ದಾನೆ. ಶಾರ್ಟ್ ಆಗಿ ಬಿದ್ದ ಚೆಂಡು ಬಹಳಷ್ಟು ಮಾತಾಡುತ್ತಾ ಮ್ಯಾಡಿ ಕ್ಷೇತ್ರಕ್ಷಣ ಮಾಡ್ತಾ ಇದ್ದಾನೆ. ವೈಟ್ ಬಾಲ್. ಪ್ರತಿಯೊಂದು ಪಂದ್ಯದ ಓವರ್ಗಳನ್ನು ಕೂಡ ಆಯ್ಕೆಗಾರರು ಗಮನವನ್ನು ಇಟ್ಟು ಕಂಡುಕೊಳ್ತಾರೆ. ಗೂಟಗಳ ಹಿಂದೆ ಪ್ರಸಾದ್ ನೆರಳಕಟ್ಟೆ. ಹೊಸ ಹೊಸ ವಿಕೆಟ್ ಕೀಪರ್ಗಳೆಲ್ಲ ಫ್ರೆಂಡ್ಸ್ಗೆ ಬರ್ತಾ ಇದ್ದಾರೆ. ಸುಲಭದ ಕ್ಯಾಚ್ ಆಗೋ ಅವಕಾಶ ಇದೆ. ನವೀನ ಒಂದು ಓಟವನ್ನ ಅಷ್ಟೇ ನೀಡ್ತಾ ಇದ್ದಾರೆ. ಮುಂದಿನ ಕ್ವಾರ್ಟರ್ ಫೈನಲ್ಗೆ ಸ್ವಲ್ಪ ಮಟ್ಟಿಗೆ ರೆಡಿ ಆಗ್ತಾ ಇದ್ದಾರೆ ನವೀನ. ಅಂತಿಮ 2 ಎಸೆತಗಳು ಬಾಕಿ ಇದೆ. ಮತ್ತೆ ನಸ್ರು ಇನ್ಸ್ವಿಂಗ್ ಔಟ್ಸ್ವಿಂಗ್ ಮಾಡಬಲ್ಲಂತ ಅಪರೂಪದ ಎಸೆತಗಾರ. ಬಹಳ ಶುದ್ಧಮತೆ ಎಸೆತ. ಮತ್ತೊಂದು ಒಂದರ ಆಘಾತವನ್ನು ಕಾಡ್ತಾ ಇದೆ. ನಸ್ರುಗೆ ವಿಕೆಟ್ ಲಭಿಸ್ತಾ ಇದೆ.
ಧನ್ಯವಾದ ಅರ್ಪಿಸ್ತಾ ಇದ್ದಾವೆ. ಅಭಿನಂದನೆ ಅರ್ಪಿಸ್ತಾ ಇದ್ದಾವೆ. ಫೈಸ್ ತಂಡಕ್ಕೆ ಕೃತಜ್ಞತೆ ಅರ್ಪಿಸ್ತಾ ಇದ್ದಾವೆ. ಕೊಡಗು ಈ ಮುಕ್ತಗೊಂಡ ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿ ಅತ್ಯುತ್ತಮ ದಾಂಡಿಗೆ ನಿರ್ವಹಿಸಿದ ನವೀನ್ ಫ್ರಮ್ ಫೈಸ್ ಬೆಂಗಳೂರು. ಈಗ 15 ನಿಮಿಷಗಳ ಲಂಚ್ ಬ್ರೇಕ್.